ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ಇವತ್ತಿನ ಮಂಡೇ ನೈಟ್ ರಾಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ರೋಮನ್ ರೈನ್ಸ್ ಅವರು ಸೆತ್ ರಾಲೆನ್ಸ್ ಅವ್ರನ್ನ ಟ್ರೈಬಲ್ ಚೀಫ್ ಹೇಟರ್ ಅಂತ ಕರೀತಾರೆ. ಅದಾದ್ಮೇಲೆ ನಮ್ಮ ಸೆತ್ ರಾಲೆನ್ಸ್ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿ ನೀವು ನೋಡ್ತಾ ಇರಬಹುದು. ಬಿಲೀವ್ ಇನ್ ದ ಹೇಟರ್, ಹೇಟರ್ ಇನ್ ದ ಬ್ಯಾಂಕ್ ಅಂತ ಒಂದು ಪೋಸ್ಟ್ ನ ಹಾಕಿ ರೋಮನ್ ರೈನ್ಸ್ ಅವ್ರನ್ನ ಟ್ಯಾಗ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈಗ ಈ ಒಂದು ಫ್ಯೂಡ್ ಸಿಕ್ಕಾಪಟ್ಟೆ ಪರ್ಸನಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಟ್ರಿಪಲ್ ಎಚ್ ಅವ್ರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ನಿನ್ನ ಡ್ಯಾಡಿ ಟ್ರಿಪಲ್ ಎಚ್ ಇಂದ ಮಾತ್ರ ನೀನು ನಂಬರ್ 1 ಆಗೋದಕ್ಕೆ ಸಾಧ್ಯ, ಬಟ್ ಟ್ರಿಪಲ್ ಎಚ್ ಅವರು ಅದನ್ನ ಟ್ರೈ ಮಾಡಿ ಬಿಟ್ಬಿಟ್ಟಿದ್ದಾರೆ. ಆದ್ರೂ ಕೂಡ ನಿನ್ನ ಕೈಯಲ್ಲಿ ನಂಬರ್ 1 ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಾಬಬ್ಲಿ ಸೆತ್ ರಾಲೆನ್ಸ್ ಅವರು ನೆಕ್ಸ್ಟ್ ವಿನ್ಸ್ ಮೆಕ್ಮನ್ ಅವರ ರೆಫರೆನ್ಸ್ ನ ಕೂಡ ಕೊಡಬಹುದು. ಏನೇ ಆಗ್ಲಿ, ಈಗ ರೋಮನ್ ರೈನ್ಸ್ ಹಾಗೆ ಸೆತ್ ರಾಲೆನ್ಸ್ ಅವರ ಫ್ಯೂಡ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಮಂಡೇ ನೈಟ್ ರಾ ಮುಗಿದ ಮೇಲೆ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಕೂಡ ನೀವು ನೋಡ್ತಾ ಇರಬಹುದು. ಅವರು ಸಿಂಪಲ್ ಆಗಿ ಎದ್ದು ಹೋಗ್ತಾ ಇದ್ದಾರೆ. ಇವರ ನಡುವೆ ಈಗ ಆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿರೋ ಕಾರಣ ಸಮ್ಮರ್ ಸ್ಲಾಮ್ ತನಕ ಇವರಿಬ್ಬರ ಮತ್ತೊಮ್ಮೆ ಫೇಸ್ ಆಫ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಆಕ್ಷನ್ ಆಗಿದೆ, ಆ ಕಡೆಯಿಂದ ರಿಯಾಕ್ಷನ್ಸ್ ಗಳು ಆಫ್ ಕೋರ್ಸ್ ಬಂದೇ ಬರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರು ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಗಾಯ್ಸ್, ನೀವು ಕೇಳ್ತಿರೋದು ನಿಜ. ರೋಮನ್ ರೈನ್ಸ್ ಅವರು ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ಆಗ್ತಾ ಇದೆಯಲ್ಲ ಸಾಟರ್ಡೆ ನೈಟ್ ಮೈನ್ ಇವೆಂಟ್, ಅಲ್ಲಿ ಪ್ರೆಸೆಂಟ್ ಆಗ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಸಡನ್ ಆಗಿ ಆಗುತ್ತೆ. ನಿನ್ನೆ ನಮ್ಮ ರೋಮನ್ ರೈನ್ಸ್ ಅವರ ಟ್ವೀಟ್ ನ ನೀವು ನೋಡ್ತಾ ಇರಬಹುದು. ದ OTC, ದ ಕಿಂಗ್ ಆಫ್ ನ್ಯೂಯಾರ್ಕ್, ಜೇಲೆನ್ ಬ್ರೋನ್ಸನ್, ದ ಮೆಕಾ MSG ಗಾರ್ಡನ್, ಲೆಟ್ಸ್ ಹ್ಯಾವ್ ದ ಹೋಲ್ ವರ್ಲ್ಡ್ ಅಕ್ನಾಲೇಜ್ ಅಸ್ ಅಟ್ WWE ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಟ್ವೀಟ್ ನ ಮಾಡ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇಲೆನ್ ಬ್ರೋನ್ಸನ್ ಅವರು ಕೂಡ ಸಿ ಯು ದೇರ್ ಅಂತ ಒಂದು ರೀಟ್ವೀಟ್ ನ ಮಾಡ್ತಾರೆ. ಅಂಡ್ ಇದಾದ್ಮೇಲೆ WWE ಅವರು ಅಫಿಷಿಯಲ್ ಆಗಿ ಇವರ ನಡುವೆ ಒಂದು ಸೆಗ್ಮೆಂಟ್ ನ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಜೇಲೆನ್ ಬ್ರೋನ್ಸನ್ ನೇಮ್ ನ ಸರಿಯಾಗಿ ಪ್ರೊನೌನ್ಸ್ ಮಾಡ್ತಾ ಇದೀನಿ ಅಂತ ಅನ್ಕೋತಾ ಇದ್ದೀನಿ. ಇವರು NBA ಚಾಂಪಿಯನ್ಶಿಪ್ ನ ಗೆದ್ರಲ್ಲ, ಆ ಒಂದು ಟೀಮ್ ಅಲ್ಲಿ ಇದ್ದವರು. ಅಂಡ್ ಇವರು 2026ರ NBA ಚಾಂಪಿಯನ್ಶಿಪ್ ನ MVP ಆದವರು. ಇವರ ಹಾಗೆ ರೋಮನ್ ರೈನ್ಸ್ ಅವರ ಒಂದು ಸೆಗ್ಮೆಂಟ್ ನ WWE ಅವರು ಅಫಿಷಿಯಲ್ ಆಗಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ರೋಮನ್ ರೈನ್ಸ್ ಅವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಬರ್ತಾ ಇದ್ದಾರೆ. ಈ ಒಂದು ರೀಸನ್ ಸಾಕು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ನೋಡೋದಕ್ಕೆ. ನೋಡಬೇಕು ಅಲ್ಲಿ ಇವರಿಬ್ಬರ ನಡುವೆ ಬರೀ ಸೆಗ್ಮೆಂಟ್ ಮಾತ್ರ ನೋಡೋದಕ್ಕೆ ಸಿಗುತ್ತೋ ಅಥವಾ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೋ ಅಂತ. ಅಂಡ್ ಇನ್ನು ಕೂಡ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ WWE ಅವರು ಅದ್ಭುತವಾದ ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ನಮಗೆ ಕೋಡಿ ರೋಡ್ಸ್ ಅಂಡ್ CM ಪಂಕ್ ವರ್ಸಸ್ ಗಂತರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ನಮ್ಮ ಬ್ರಿಬೆಲ್ಲಾ ಹಾಗೆ ಪೇಜ್ ಅವರು ತನ್ನ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಫ್ಯಾಟಲ್ ಇನ್ಫ್ಲೂಯೆನ್ಸ್ ಮೇಲೆ ಡಿಫೆಂಡ್ ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಡ್ಯಾನ್ ಹೌಸಿನ್ ಹಾಗೆ JD ಮೆಕ್ಡೊನಾಗ್ ಅವರ ನಡುವೆ ಒಂದು ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಬೈಲಿ ಹಾಗೆ ಲೈರಾ ವಾಲ್ಕೈರಾ ಅವರ ಮ್ಯಾಚ್ ನು ಕೂಡ WWE ಅವರು ಅಫಿಷಿಯಲ್ ಆಗಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಇಷ್ಟು ಮ್ಯಾಚಸ್ ಗಳ ನಡುವೆ ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಆಗ್ತಾ ಇದೆ. ನೋಡ್ಬೇಕು ಗಾಯ್ಸ್, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ. ಇದೇ ಭಾನುವಾರ ನಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಎಲ್ಲಿ ನೋಡೋದು, ಹೇಗ್ ನೋಡೋದು ಅಂತಾನು ಕೂಡ ತಿಳಿಸ್ಕೊಡ್ತೀನಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ ನ ಮ್ಯಾಚ್ ಕಾರ್ಡ್ ಬಗ್ಗೆ. WWE ಅವರು ಸಮ್ಮರ್ ಸ್ಲಾಮ್ ಗೆ ಇನ್ನೂ ಕೆಲವೊಂದಷ್ಟು ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಓವರ್ ಆಲ್ WWE ಅವರು 6 ಮ್ಯಾಚಸ್ ಗಳನ್ನ ಸಮ್ಮರ್ ಸ್ಲಾಮ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸೆತ್ ರಾಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ನಡುವೆ ಒಂದು ಹೆಲ್ ಇನ್ ಎ ಸೆಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಲಿವ್ ಮಾರ್ಗನ್ ಹಾಗೆ ಇಯೋಸ್ಕೈ ಅವರ ನಡುವೆ ಒಂದು ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಹಾಗೆ CM ಪಂಕ್ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಚಾಡ್ ಗೇಬಲ್ ಹಾಗೆ ಪೆಂಟಾ ಅವರ ಮ್ಯಾಚ್ ನು ಕೂಡ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಇದಾದ್ಮೇಲೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಎಲೆನೈಟ್ ಸೋಲೋ ಸಿಕೋವಾ ಅಂಡ್ ರಾಯ್ಸ್ ಕೀಸ್ ವರ್ಸಸ್ ದ ಊಸೋಸ್ ಅಂಡ್ ಜೇಕೋಬ್ ಫಾಟ್ ಅವರ ನಡುವೆ ಈ 6 ಮ್ಯಾಚಸ್ ನ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು 6ರಿಂದ 7 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡೋದು ಬಾಕಿ ಇದೆ. ಏನೇ ಆಗ್ಲಿ, ಈ ಮ್ಯಾಚ್ ಕಾರ್ಡ್ ನ ನೋಡ್ತಾ ಇದ್ರೇನೆ ಸಮ್ಮರ್ ಸ್ಲಾಮ್ ಗೆ ಹೈಪ್ ಬರ್ತಾ ಇದೆ. ಅಂಡ್ ಅಪ್ಡೇಟ್ ಗಳು ತುಂಬಾ ಇದೆ, ವಿಡಿಯೋ ಮಾಡೋದಕ್ಕೆ ಟೈಮ್ ಇಲ್ಲ. ಎಲ್ಲ ಅಪ್ಡೇಟ್ ಗಳನ್ನು ಕೂಡ ನಾಳೆ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅಂತ ಹೇಳ್ತಾ see you guys in my next video.